ಹೇ ಭಗವಂತ, ಈ ಪ್ರಾಪಂಚಿಕದ ಮಧ್ಯೆ ಇದ್ರೂ ಕೂಡ ನಿನ್ನ ನಾಮಸ್ಮರಣೆ, ನಿನ್ನ ಸ್ಮರಣೆ ನನ್ನ ಮನಸ್ಸಿನಲ್ಲಿ ನಿರಂತರವಾಗಿ ನಡೆಯುವಂತೆ ಅನುಗ್ರಹಿಸು. ಹೇ ಭಗವಂತ, ನಾನು ಸತ್ಯವಂತನಾಗಿರುವಂತೆ ಮಾಡು. ಹೇ ಭಗವಂತ, ನನ್ನಲ್ಲಿ ಶ್ರದ್ಧೆ ಭಕ್ತಿ ನಿರಂತರವಾಗಿರುವಂತೆ ಮಾಡು. ಹೀಗೆ ಶ್ರೀರಾಮಕೃಷ್ಣರನ್ನ ನಿಮ್ಮ ಮನಸ್ಸಿಗೆ ತೋಚಿದಂತೆ ಪ್ರಾರ್ಥನೆ ಮಾಡಿ. ನಿಮ್ಮ ನಿರಂತರವಾಗಿ ಶ್ರೀರಾಮಕೃಷ್ಣರನ್ನ ಪ್ರಾರ್ಥನೆ ಮಾಡ್ತಾ ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮಕೃಷ್ಣನ ಪ್ರಾರ್ಥನೆ ಮಾಡ್ತಿದ್ರೆ ನಮ್ಮನ್ನು ಅವರು ಸದಾ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾರೆ ಮತ್ತು ಈ ಪ್ರಾಪಂಚಿಕದ ಮೋಹದಿಂದ ನಮ್ಮನ್ನು ದೂರ ಮಾಡ್ತಿರ್ತಾರೆ. ಎಷ್ಟು ಶ್ರದ್ಧೆಯಿಂದ ನಾವು ಅವರನ್ನು ಪ್ರಾರ್ಥಿಸ್ತೀವೋ, ನಾವು ಈ ಪ್ರಪಂಚದಲ್ಲಿದ್ರೂ ಎಲ್ಲಾ ಕೆಲಸ ಕಾರ್ಯಗಳ ಮಧ್ಯೆ ಇದ್ರೂ ಕೂಡ ನಿರಂತರ ಅವರ ಸ್ಮರಣೆ, ಆ ಭಗವಂತನ ಸ್ಮರಣೆ ನಮ್ಮಲ್ಲಿ ನಡೆಯುವಂತೆ ಅವರು ಅನುಗ್ರಹಿಸ್ತಾರೆ. ಅದಕ್ಕೆ ನಮ್ಮ ಶ್ರದ್ಧೆ ಭಕ್ತಿಯ ಪ್ರಾರ್ಥನೆ ಅವಶ್ಯಕತೆ. ಹೀಗೆ ಶ್ರೀರಾಮಕೃಷ್ಣರನ್ನ ಭಕ್ತಿಯಿಂದ ಪ್ರಾರ್ಥಿಸೋಣ. ಶ್ರೀರಾಮಕೃಷ್ಣರನ್ನ ಮಾನಸಿಕವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀರಾಮಕೃಷ್ಣರಿಗೆ ನಾವು ಈಗ ಪ್ರಣಾಮವನ್ನು ಸಲ್ಲಿಸಿ ಅವರನ್ನೇ ಸ್ಮರಿಸ್ತಾ ಅವರ ನಾಮಸ್ಮರಣೆಯನ್ನು ಈಗ ನಾವು ಮಾಡೋಣ. ಶ್ರೀರಾಮಕೃಷ್ಣರ ನಾಮಸ್ಮರಣೆಯಿಂದ ನಮ್ಮ ಮನಸ್ಸು ನಿರ್ಮಲವಾಗಿ ಆನಂದವಾಗಿ ಸಂತೋಷದಿಂದ ಇರುತ್ತೆ. ಈಗ ನಮ್ಮ ಶ್ರೇಯನ್ ಆ ನಾಮಜಪವನ್ನು ಮಾಡಿದಾನೆ. ಶ್ರೀರಾಮಕೃಷ್ಣರ ನಾಮಜಪವನ್ನ ಈಗ ನಾವು ಹೇಳ್ತಾ ಹೋಗೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ॐ नमो भगवते रामकृष्णाय ॐ नमो भगवते रामकृष्णाय ॐ नमो भगवते रामकृष्णाय ॐ नमो भगवते रामकृष्णा ॐ नमो भगवते रामकृष्णाय 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 ॐ शान्ति शान्ति शान्तिः हरि ॐ तत्सत् श्रीरामकृष्णार्पणमस्तु। ಶ್ರೀರಾಮಕೃಷ್ಣರಿಗೆ ನಮಸ್ಕಾರವನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ನಿಧಾನಕ್ಕೆ ಕಣ್ಣುಗಳನ್ನ ತೆಗೆಯಿರಿ. ಇವತ್ತು ನಮ್ಮ ಶ್ರೀಯನ್ ತುಂಬಾ ಚೆನ್ನಾಗಿ ಶ್ರೀರಾಮಕೃಷ್ಣ ನಾಮವನ್ನ ಎಷ್ಟು ಶ್ರದ್ಧೆ ಇತ್ತು ಅಂತ ಗೊತ್ತಾಗುತ್ತೆ. ಎಲ್ಲೂ ಅವನು ಆ ರಿದಮ್ ಚೇಂಜ್ ಮಾಡಿಲ್ಲ. ಒಂದ್ಸತಿ ಫಾಸ್ಟ್ ಮಾಡು, ಒಂದ್ಸತಿ ಜೋರಾಗಿ ಹೇಳ್ಕೊಂಡು ಹೋಗ್ಬಿಡು, ಹೀಗೆಲ್ಲ ಏನೂ ಮಾಡಿಲ್ಲ. ನೀಟಾಗಿ ರಿದಮ್ ಆಗಿ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ದಾನೆ. ಸೊ ನಮ್ಮ ಶ್ರೇಯನ್ಗೆ ಧನ್ಯವಾದ ತಿಳಿಸೋಣ. ಹಾಗೆ ಇವತ್ತಿನ ಈ ಒಂದು ಅರೇಂಜ್ಮೆಂಟ್ಸ್, ಇವತ್ತು ವಾಲಂಟಿಯರ್ ಆಗಿ ನಮ್ಮ ಉತ್ತಮ್ ಮತ್ತು ಅಗಸ್ತ್ಯ ಅವ್ರು ಹೇಗೆಪ್ಪ ಅಂತಂದ್ರೆ, ನೀವು ಪ್ರತಿ ವಾರ ಹೇಳಿದ್ರು ಬಂದ್ ಮಾಡ್ತಾರೆ. ಆ ಮಟ್ಟಕ್ಕೆ ಅವರು ಮಕ್ಕಳ ಸಂಘಕ್ಕೆ ಡೆಡಿಕೇಶನ್ ಅವರಿಬ್ರು. ನೋಡಿ, ಆಲೆ ಹೋದ ತಿಂಗಳು ಮಾಡಿದ್ರು, ಈ ತಿಂಗಳು ಮಾಡ್ತಿದ್ರು ಅವರು. ಆ ಒಂದು ಅವರ ಪೇರೆಂಟ್ಸ್ ಕೂಡ, ಎಸ್ಪೆಷಲಿ ಅವರ ಹಿಂದೆ ಅವರ ಪೇರೆಂಟ್ಸ್ ಸಪೋರ್ಟ್ ಆ ರೀತಿ ಇದೆ. ಸೊ ಅವ್ರಿಗೂ ಕೂಡ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ ನಮ್ಮ ಅಗಸ್ತ್ಯ ಮತ್ತು ಉತ್ತಮ್ಗೆ. ಹಾಗೂ ಇವತ್ತೇನಾಯ್ತು ಅಂದ್ರೆ, ನಿನ್ನೆ ಒಂದು ರಾತ್ರಿ ನಮ್ಮ ಮನೆಯಲ್ಲಿ UPS ಶಾರ್ಟ್ ಆಗ್ಬಿಟ್ಟು, ಸೊ ಪವರ್ ಪ್ರಾಬ್ಲಮ್ ಆಗ್ಬಿಟ್ಟು ಏನ್ ಮಾಡೋದಪ್ಪ ಅಂತ ಬೆಳಗ್ಗೆ ಯೋಚನೆ ಮಾಡ್ತಿರೋ. ಇಲ್ಲಿ ನಮ್ಮ ತಂಗಿ ಮನೆ ಅಂದ್ರೆ ಅಶ್ವಿನಿ ಮತ್ತು ಅಜಯ್ ಅವ್ರ ಮನೆಗೆ ಈ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವ್ರ ಮನೆಯಲ್ಲೂ ಕೂಡ ಪೂರ್ತಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇವತ್ತಿನ ಸಂಡೇ ಕ್ಲಾಸ್ ಇವತ್ತು ಅಶ್ವಿನಿ ಮತ್ತು ಅಜಯ್ ಅವ್ರ ಮನೆಯಿಂದ ನಡೀತಾ ಇದೆ.
ಅವ್ರಿಗೂ ಕೂಡ ನಮ್ಮ ಈ ಒಂದು ವ್ಯವಸ್ಥೆಗೆ ಮಾಡಿಕೊಟ್ಟಿದ್ದಕ್ಕೆ ಸಹಕಾರ ನೀಡಿದ್ದಕ್ಕೆ ಅವ್ರಿಗೂ ಕೂಡ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಈಗ ಇನ್ನು ಮುಂದಿನ ಒಂದು ಸೆಷನ್ ಕತೆ ಸೆಷನ್ನು. ನಾನು ನಿಮಗೆ ಸಾಮಾನ್ಯವಾಗಿ ಹೇಳಿದ್ದೆ, ಸಾಧ್ಯವಾದಷ್ಟು ಕತೆ ನೀವು ನೇರವಾಗಿ ಬಂದು ಕ್ಲಾಸಲ್ಲಿ ಹೇಳಿ ಅಂತ. ಆದರೆ ಇವತ್ತು ಅಲ್ಲಿಯ ನಿಹಾರಿಕಾ ಅವಳದು ಚಾನ್ಸ್ ಇತ್ತು, ಬಟ್ ಅವಳಿರೋದು ಮಸ್ಕಟ್ಟಲ್ಲಿ, ಅವಳು ಅಲ್ಲಿಂದ ಅಟೆಂಡ್ ಮಾಡ್ತಾಳೆ. ಬಟ್ ಅವ್ರಿಗೆ ಇವತ್ತು ಅವಳು ಪಾಪ ತಿಳಿಸಿದ್ಲು, ಅವ್ರಿಗೆ ಭಾನುವಾರ ಅವ್ರಿಗೆ ಐ ಥಿಂಕ್ ಫ್ರೈಡೇ ಸ್ಯಾಟರ್ಡೆ ಸ್ಕೂಲ್ ರಜಾ, ಸಂಡೇ ಟು ಇದು ಥರ್ಸ್ಡೇ ಅಂತೆ ಅವ್ರಿಗೆ ಸ್ಕೂಲ್ ಇರೋದು. ಸೊ ಹಾಗಾಗಿ ಪಾಪ ಅವಳು ಕತೆನ ನೇರವಾಗಿ ಹೇಳೋಕ್ಕಾಗಲ್ಲ, ನಾನು ವಿಡಿಯೋನ ಕಳಿಸ್ತೀನಿ ಸರ್ ಅಂತ ಕಳಿಸಿದ್ದಾಳೆ. ನಾನೀಗ ಅದು ಅವಳದು ಕತೆ ಏನು ಹೇಳ್ತಾಳೆ ಅನ್ನೋದನ್ನ ನಾನೊಂದು ವಿಡಿಯೋನ ಶೇರ್ ಮಾಡ್ತೀನಿ. ನಾವೆಲ್ಲನೂ ಅವಳು ಹೇಳೋ ಕತೆನ ಕೇಳೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನನ್ನ ಹೆಸರು ನಿಹಾರಿಕಾ, VMS 513. ಈ ವಾರದ ಕತೆ. ಈ ಕತೆ ತುಂಬ ಸಣ್ಣದಾದರೂ ಇದರ ಅರ್ಥ ತುಂಬ ದೊಡ್ಡದು. ಇದು ತುಂಬ ಚೆನ್ನಾಗಿರೋ ಮೀನಿಂಗ್ ಇದು. ಒಂದು ಊರಲ್ಲಿ ಒಂದು ಆಶ್ರಮ ಇರ್ತದೆ. ಈ ಆಶ್ರಮ ತುಂಬ ಫೇಮಸ್ ಆಗಿರ್ತದೆ. ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳನ್ನ ಇದೇ ಆಶ್ರಮಕ್ಕೆ ಓದಿಸ್ಬೇಕಂದ್ರೆ ತುಂಬ ಆಸೆ ಇರ್ತದೆ. ಮತ್ತು ಈ ಆಶ್ರಮ ತುಂಬ ಫೇಮಸ್ ಇರ್ತದೆ. ಎಲ್ಲ ವಿಸಿಟರ್ಸ್ ಈ ಊರಿಗೆ ಬಂದಾಗ ಈ ಆಶ್ರಮ ನೋಡೇ ಹೋಗ್ತಾ ಇರ್ತಾರೆ, ಅಷ್ಟು ಫೇಮಸ್ ಇರ್ತದೆ. ಈ ಆಶ್ರಮದಲ್ಲಿ ಗುರು ಶಿಷ್ಯನ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇರ್ತಾರೆ. ಶಿಷ್ಯರು ಗುರುನ ತುಂಬ ಗೌರವ ಇರ್ತದೆ, ತುಂಬ ಪ್ರೀತಿ ಇರ್ತದೆ. ಶಿಷ್ಯರು ಗುರು ಬಿಟ್ಟಿರೋ ಕಾಲ, ಗುರು ಶಿಷ್ಯರು ಬಿಟ್ಟಿರೋ ಕಾಲ ಅಂತ ಬಾಂಡಿಂಗ್ ಇರ್ತದೆ ಇದು. ಹಾಗೆ ಒಂದು ದಿವಸ ಒಬ್ಬ ಓಲ್ಡ್ ಶಿಷ್ಯ ಬಂದಿರ್ತಾರೆ ಗುರು ನೋಡೋಕ್ಕಂತ. ಆಗ ಆ ಶಿಷ್ಯಗೆ ಸೊಸೈಟಿಗೆ ತುಂಬ ಚೆನ್ನಾಗಿರೋ ಹೆಸರು ಇರ್ತದೆ. ಇದೆಲ್ಲ ಗುರು ಪ್ರೀತಿ ಮತ್ತು ಅವ್ರು ಕೊಟ್ಟಿರೋ ಎಜುಕೇಷನಿಂದ ಇರ್ತದೆ ಅಂತ ಅವ್ರಿಗೆ ತುಂಬ ಗೊತ್ತಿರ್ತದೆ. ಮತ್ತು ಅದೇ ಸಲುವಂದ ಗುರುಗೆ ಏನಾದ್ರು ಕೊಡಬೇಕು ಅಂದರೆ ತುಂಬ ಆಸೆ ಇರ್ತದೆ. ಯಾಕಂದರೆ ಅವ್ನ ಸಕ್ಸಸ್ ಇವತ್ತು ನೋಡ್ಬೇಕಂದ್ರೆ ಅವ್ರ ಗುರು ಸಂಬಂಧ ಇರ್ತದೆ. ಗುರು ಇರಲಿಲ್ಲ ಅಂದ್ರೆ ಅವ್ನಿಗೆ ಆ ಸೊಸೈಟಿಗೆ ಅಷ್ಟು ಪೊಸಿಷನ್ ಇರ್ತಾ ಇದ್ದಿಲ್ಲ. ಅದಕ್ಕಂತ ಗುರುಗೆ ಏನು ಕೊಡ್ಬೇಕಂದ್ರೆ ತುಂಬ ಯೋಚನೆ ಮಾಡಿ ಕೊಡ್ತಾ ಇರ್ತಾನೆ. ಯಾಕಂದರೆ ಗುರು ಏನು ಗಿಫ್ಟ್ ತೊಗೊತಾ ಇರಲ್ಲ. ಸೊ ಹಂಗೆ ಯೋಚನೆ ಮಾಡಿ ಗುರು ಏನು ಡೈಲಿ ಬೇಸಿಸ್ ಯೂಸ್ ಮಾಡಬೇಕು, ಅವ್ರ ಮೆಮ್ರಿ ಇಟ್ಕೋಬೇಕಂತ ಯೋಚನೆ ಮಾಡಿ ಒಂದು ಮಗ್ಗ ಕೊಡ್ತಾನೆ. ಆ ಗುರುಗೆ ಹೇಳ್ತಾರೆ, ಗುರು ಈ ಮಗ್ಗ ನೀವು ಹಾಲು ಮತ್ತು ನೀರು ಕುಡಿಯೋಕೆ ಡೈಲಿ ಯೂಸ್ ಮಾಡಿರಿ ಗುರು, ಇದು ನನ್ನ ಮೆಮ್ರಿ ಅಂತ ಇರ್ತದೆ. ಸೊ ಆವಾಗಿಂದ ಗುರು ಅವ್ರ ಶಿಷ್ಯನ ಮೆಮ್ರಿ ಅಂತ ಡೈಲಿ ಆ ಮಗ್ಗಗೆ ಹಾಲು ನೀರು ಎಲ್ಲ ಡೈಲಿ ಕುಡಿತಾ ಇರ್ತಾರೆ. ಆ ಮಗನ ಯಾರು ಮುಟ್ಟಕ್ಕೆ ಬಿಡಲ್ಲ. ಯಾಕಂದರೆ ಮುಟ್ಟಿದ್ರೆ ಏನಾದ್ರು ಬಿದ್ದೋಗುತ್ತೆ, ಒಡೆದೋಗುತ್ತೆ ಅಂತ ಅವ್ರು ತುಂಬ ಯೋಚನೆಯಿಂದ ಅವರೇ ತೊಳಿತಾ ಇರ್ತಾರೆ ಆ ಮಗನ. ಅವರೇ ನೀರು ತುಂಬಿಸ್ಕೊತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಟೂರಿಸಮ್ ಜಾಸ್ತಿ ಇರ್ತದಂತ ಒಬ್ಬರು ಟೂರಿಸ್ಟ್ ಬಂದು ಆ ಗುರುಕುಲ ನೋಡೋಕ್ಕಂತ ಬಂದಿರ್ತಾರೆ. ಆವಾಗ ಕೈ ಜಾರಿ ಮಗ್ಗು ಕೆಳಗೆ ಒಡೆದೋಗುತ್ತೆ. ಸೊ ಅದು ಮಗು ಒಡೆದೋಗಿದ್ದು ನೋಡಿ ಎಲ್ಲ ಶಿಷ್ಯರು ಗಾಬರಿ ಆಗ್ತಾರೆ. ಯಾಕಂದರೆ ಮಗು ಗುರುಗೆ ತುಂಬ ಹತ್ತಿರವಾಗಿರ್ತದೆ, ಪ್ರಿಯವಾಗಿರ್ತದೆ. ಸೊ ಆ ಮಗು ಒಡೆದೋಯ್ತು ಅಂತ ಎಲ್ಲರೂ ತುಂಬ ಟೆನ್ಸ್ ಆಗಿರ್ತದೆ. ಸೊ ಅವಾಗ ಗುರು ಬರ್ತಾರೆ. ಗುರು ಬಂದು ಕೇಳ್ತಾರೆ, ಏನಾಯಿತು, ಎಲ್ಲರೂ ಇದಕ್ಕೆ ಅಷ್ಟು ಟೆನ್ಷನ್ ಆಗಿದ್ದೀರಾ ಅಂತ ಕೇಳ್ತಾರೆ. ಆವಾಗ ಶಿಷ್ಯರು ಹೇಳ್ತಾರೆ, ಗುರು ನಿಮ್ಮ ಫೇವ್ರೆಟ್ ಮಗು ಒಡೆದೋಯ್ತು ಬೈ ಮಿಸ್ಟೇಕ್ ಕೈ ಜಾರಿ ಅಂತ. ಸೊ ಗುರು ಏನಂತಾರೆ, ಕಸ ಮರ ತೊಗೊಂಡು ಇದನ್ನ ಗುಡಿಸಿ ಹೊರ ಬಿಸಾಕ್ಬಿಡು ಅಂತ ಅಂತಾರೆ. ಸೊ ಎಲ್ಲರಿಗೂ ತುಂಬ ಆಶ್ಚರ್ಯವಾಗುತ್ತೆ, ಯಾಕಂದರೆ ಅದು ಫೇವ್ರೆಟ್ ಮಗ್ಗ ಆಯ್ತದ ಗುರುಗೆ. ಅದು ಮುರಿದೋಯ್ತಂತ ಏನು ಬೇಜಾರು ಮಾಡ್ಕೊಳಲ್ಲ, ಕೋಪನೂ ಮಾಡ್ಕೊಳಲ್ಲ. ಸೊ ಹಂಗಾಗಿ ಒಬ್ಬರು ಶಿಷ್ಯರು ಗುರು ಮುಂದೆ ಹೋಗಿ, ಗುರು ನಿಮಗೇನು ಕೋಪ ಬಂದಿಲ್ಲ, ಇದಕ್ಕೆ ಗುರು ನಿಮ್ಮ ಫೇವ್ರೆಟ್ ಮಗು ಯಾರನ್ನೂ ಮುಟ್ಟಕ್ಕೂ ಬಿಡ್ತಾ ಇದ್ದಿಲ್ಲ ಮಗನ ಅಂತ. ಅವಾಗ ಹೇಳ್ತಾರೆ, ನಾನು ಮಕ್ಕಿಂತ ಮುಂಚೆನೂ ನಾನು ನೀರು ಹಾಲು ಕುಡಿತಾ ಇದ್ದೆ ಬೇರೆ ಗ್ಲಾಸಾಗೆ. ನಾನು
ಮಗ್ ಮುರಿದೋಯ್ತು ಅಂತ ನಾನು ನೀರು ಹಾಲು ಕುಡಿಲಾರ್ದೆ ಇರೋಕ್ಕಾಗಲ್ಲ. ಸೊ ನಾವು ಯಾವ್ದ್ರ ಮೇಲೂ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಬಾರ್ದು. ಆ ಅಟ್ಯಾಚ್ಮೆಂಟ್ ಒಂದು ದಿವಸ ಇದ್ದಾಗ ನಮ್ಗೆ ತುಂಬ ಖುಷಿ ಇರ್ತದೆ, ಅದು ಇರ್ಲಾರ್ದಾಗ ನಮ್ಗೆ ತುಂಬ ಬೇಜಾರಾಗಿರ್ತದೆ. ನಾವು ಯಾವ್ದು ವಸ್ತು ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇರಬಾರ್ದು ಅಂತ ಹೇಳುತ್ತಾರೆ. ಇದೇ ಕಥೆಯ ನೀತಿ. ನಮ್ಗೆ ಇದ್ರ ಎಕ್ಸಾಂಪಲ್ ಬೇಕಂದರೆ, ನಾವು ಅಟ್ಯಾಚ್ಮೆಂಟಿಗೆ ಎಕ್ಸಾಂಪಲ್ ಬೇಕಂದರೆ, ನಾವು ಫೋನ್ ಎಡಿಕ್ಟ್ ಆಗೀವಿ. ಈ ಜನ್ರೇಷನ್ ಎಲ್ಲ ಫೋನ್ ಎಡಿಕ್ಟ್ ಆಗಿ ನಾವು ಒಂದು ದಿವಸನೂ ಫೋನ್ ಬಿಟ್ಟು ಇರೋಕ್ಕೆ ಆಗಲ್ಲ. ಸೊ ಅದೇ ಓಲ್ಡ್ ಜನ್ರೇಷನ್ ಎಲ್ಲ ಫೋನ್ ಬಿಟ್ಟು ಎಷ್ಟೋ ವರ್ಷ ಇದ್ದಿದ್ರು. ಅದೇ ನಾವು ಫೋನ್ನ ಎಡಿಕ್ಟ್ ಆಗಿ ಒಂದು ದಿವಸನೂ ಇರೋಕ್ಕಾಗಲ್ಲ. ನಾವು ಯಾವುದೇ ವಸ್ತು ಮೇಲೆ ಅಷ್ಟೊಂದು ಎಡಿಕ್ಟ್ ಆಗಿರಬಾರ್ದು, ಯಾವುದೇ ವಸ್ತು ಮೇಲೆ ಅಷ್ಟೊಂದು ಪ್ರೀತಿ ಇರಬಾರ್ದು. ಇದೇ ಕಥೆಯ ನೀತಿ. ಓಲ್ಡ್ ಜನ್ರೇಷನ್ನು ಮೊಬೈಲ್ ಇಲ್ಲದೆ ಎಷ್ಟು ಖುಷಿಯಾಗಿದ್ರು, ಅದೇ ನಾವು ಕಂಟಿನ್ಯೂ ಮಾಡಬೇಕು. ನಾವು ಫೋನ್ ಅಡಿಕ್ಷನಿಂದ ನಾವು ಪೇರೆಂಟ್ಸಿಂದ ಜಾಸ್ತಿ ಮಾತಾಡಲ್ಲ, ನೋಡಲ್ಲ, ಏನೂ ಜಾಸ್ತಿ ಸಂಬಂಧ ಇರಲ್ಲ. ಅದೇ ನಮ್ಗೆ ಹಾನಿ ಆಗುತ್ತೆ. ಸೊ ನಾವು ಯಾವುದೇ ವಸ್ತು ಮೇಲೆ ಅಷ್ಟೊಂದು ಪ್ರೀತಿ ಮತ್ತು ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಬಾರ್ದು. ಇದಕ್ಕಂದರೆ ಆ ವಸ್ತು ಇರಲಾರ್ದಾಗ ನಮ್ಗೆ ತುಂಬ ದುಃಖ ಪಡುತ್ತದೆ. ಆ ವಸ್ತು ಇದ್ದಾಗ ತುಂಬ ಖುಷಿಯಾಗಿರ್ತೀವಿ, ಬಟ್ ನಮ್ಗೆ ತುಂಬ ದುಃಖ ಆದಾಗ ಯಾವಾಗ ಇರ್ತೈತಲ್ಲ, ಅದು ವಸ್ತು ಇರಲಾರ್ದಾಗ. ಅದಕ್ಕೆ ನಾವು ವಸ್ತು ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ತೋರಿಸಬಾರ್ದು. ಇದೇ ಕಥೆ ನೀತಿ. ಈಗ ಜೈಕಾರದೊಂದಿಗೆ ಇವತ್ತಿನ ಒಂದು ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ, ಜೈ ಶ್ರೀ ಮಹಾಮಾಯಿ ಕಿ ಜೈ, ಜೈ ಶ್ರೀ ಸ್ವಾಮೀಜಿ ಮಹಾರಾಜ್ ಕಿ ಜೈ. ಮತ್ತು ಈಗ ನಿಮಗೆ ಯೂಟ್ಯೂಬ್ ಅಲ್ಲಿ ಆಶ್ರಮದಲ್ಲಿ ಚಂಡಿ ಹೋಮ ನಡೀತಿರುತ್ತೆ. ಇವತ್ತು ಆಶ್ರಮದಲ್ಲಿ ರಾಮಕೃಷ್ಣ ಮಠ ಬೆಂಗಳೂರು ಆಶ್ರಮದಲ್ಲಿ ಇವತ್ತು ಶಾರದಾ ದೇವಿಯವರ ಜಯಂತಿ ಪ್ರಯುಕ್ತ ಚಂಡಿ ಹೋಮ ಇರುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ಲೈವ್ ಇದೆ, ಯಾರ್ಯಾರಿಗೆ ಸಮಯ ಆಗುತ್ತೋ ಅದನ್ನು ಹಾಕೊಂಡು ನೋಡ್ಬೋದು. ಮತ್ತೆ ನಿಮ್ಗೆ ಆಸ್ ಯೂಶುವಲ್ ನಮ್ಮ 22ನೇ ತಾರೀಕು ಮುಂದಿನ ಭಾನುವಾರ ಅಲ್ಲ, ಅದು ಮುಂದಿನ ಭಾನುವಾರ ನಮ್ಮ ಮಕ್ಕಳ ಸಂಘದಲ್ಲಿ ಶ್ರೀಮಾತೆಯರ ಜಯಂತಿ. ಯಾಕಂದ್ರೆ ಇಷ್ಟು ಭಾನುವಾರನೇ ಶ್ರೀಮಾತೆಯವರ ಜಯಂತಿ ಬಂದಿದೆ. ಆಶ್ರಮದಲ್ಲೂ ಅವತ್ತೇ, ಇಲ್ಲಿ ಮಕ್ಕಳ ಸಂಘದಲ್ಲೂ ನಿಮ್ಗೆಲ್ಲ ಗೊತ್ತು 22ನೇ ತಾರೀಕು ಶ್ರೀಮಾತೆಯವರ ಜಯಂತಿ. ಆವತ್ತಿನ ದಿನ ನಮ್ಮ ಮಕ್ಕಳ ಸಂಘದ ಪದ್ಧತಿಯಂತೆ ಎಲ್ಲರೂ ತಾಯಂದಿರಿಗೆ, ಅಜ್ಜಿಯರಿದ್ರೆ ಮನೇಲಿ ಅಜ್ಜಿಗೆ, ತಾಯಿಗೆ ಪಾದ ಪೂಜೆ ಮಾಡುವಂಥದ್ದು. ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕಳಿಸ್ತೀನಿ. ಈಗಾಗಲೇ ಯೂಟ್ಯೂಬ್ ಅಲ್ಲಿ ಅದರದ್ದು ಹೇಗೆ ನಾವು ಕಳೆದ ವರ್ಷ ಮಾಡಿದ್ವಿ ಅನ್ನೋದನ್ನು ಯೂಟ್ಯೂಬ್ ಅಲ್ಲಿ ಇದೆ, ಮಾತೃ ಪೂಜೆ ಅಂತ ಹೋದ ವರ್ಷದ್ದು. ಅದನ್ನು ವಿಡಿಯೋನ ನೀವು ನೋಡ್ಬೋದು. ನೋಡ್ಬಿಟ್ಟು ಪ್ರತಿಯೊಬ್ರು ಕೂಡ 22ನೇ ತಾರೀಕು ಯಾರು ಮಿಸ್ ಮಾಡ್ಕೋಬಾರ್ದು. ಪ್ರತಿಯೊಬ್ರು ಅವರವರ ತಾಯಿಗೆ, ಇಲ್ಲ ಅವರ ಚಿಕ್ಕಮ್ಮ, ಅಜ್ಜಿ, ಯಾರೋ ಹಿರಿಯರಲ್ಲಿ ತಾಯಿ ಸ್ವರೂಪ ಯಾರು ಇರ್ತಾರೋ ಅವ್ರಿಗೆಲ್ಲಾನು ಪಾದ ಪೂಜೆ ಮಾಡುವಂಥದ್ದು ಮುಂದಿನ ವಾರ ನಾವು ನೋಡೋಣ. ಓಕೆ. जय राम कृष्ण सर। जय राम कृष्ण सर। जय राम कृष्ण सर। जय राम कृष्ण सर। जय राम कृष्ण जय सर। राम कृष्ण सर। जय राम कृष्ण सर। जय कृष्ण सर। जय राम कृष्ण सर। कृष्ण